ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಹಮ್ ಓ ನಹಿ ಜೋ ಮುಷ್ಕಿಲೋ ಮೇ ಸಾಥ್ ಛೋಡ್ ದೇ. ಒಂದು ಸಿನಿಮಾ ಡೈಲಾಗ್ ಹಾಗೆ ಕೇಳಿಸ್ತಾ ಇದೆ, ಆದರೆ ಇದನ್ನು ಹೇಳಿದ್ದು ಸಿನಿಮಾ ನಟನಲ್ಲ, ಒಬ್ಬ ರಾಜಕಾರಣಿ. ಅದು ಪಳಗಿದ ರಾಜಕಾರಣಿ ಅಲ್ಲ, ಅರೆಬೆಂದ ರಾಜಕಾರಣಿ. ಮೊದಲಿಗೆ ಇದರ ಅರ್ಥ ಏನು ಅಂತ ಹೇಳ್ತೀನಿ, ಅದಾದ ಮೇಲೆ ನಡೆದಂಥ ಸಂದರ್ಭವನ್ನು ಸ್ಪಷ್ಟೀಕರಿಸುವ ಕೆಲಸವನ್ನು ಮಾಡ್ತೀನಿ. ಹಮ್ ಓ ನಹಿ ಜೋ ಮುಷ್ಕಿಲೋ ಮೇ ಸಾಥ್ ಛೋಡ್ ದೇ ಅಂತ. ನಾವು ಅಂಥವರಲ್ಲ. ಎಂಥವರು ಅಂದರೆ ಕಷ್ಟದ ಸಂದರ್ಭದಲ್ಲಿ ಕೈ ಬಿಡುವವರು ನಾವಲ್ಲ. ಮುಷ್ಕಿಲೊಮ್ಮೆ ಸಾಥ್ ಛೋಡದೆ, ಮುಷ್ಕಿಲ್ ಅಂದ್ರೆ ಕಷ್ಟ, ಸಾಥ್ ಛೋಡದೆ, ಕಷ್ಟದ ಸಂದರ್ಭದಲ್ಲಿ ಕೈ ಬಿಡುವಂಥ ಜನ ನಾವಲ್ಲ ಅಂತ. ಈ ಎರಡು ಫೋಟೋಗಳು, ಈ ಕಡೆ ಮಮತಾ ಬೇಗಂ ಜೊತೆ ಅಖಿಲೇಶ್ ಯಾದವ್ ಕೈ ಕುಲುಕ್ತಾ ಇರುವಂಥ ದೃಶ್ಯ, ಈ ಕಡೆ MK ಸ್ಟಾಲಿನ್ ಜೊತೆ ಅಖಿಲೇಶ್ ಯಾದವ್ ಇರುವ ಒಂದು ಚಿತ್ರ. ಎರಡು ಚಿತ್ರಗಳನ್ನು ಹಾಕಿ, ಈ ಕೊಟೇಶನನ್ನು ಹಾಕಿ ಅಖಿಲೇಶ್ ಯಾದವ್ ನಿನ್ನೆ ಟ್ವಿಟರ್ ಹ್ಯಾಂಡಲ್ನಲ್ಲಿ ಪೋಸ್ಟನ್ನು ಮಾಡಿದ್ದಾರೆ. ಏನಿದರ ಅರ್ಥ? ಸಂದರ್ಭ ನಿಮ್ಗೆ ಗೊತ್ತಿದೆ. ಮತದಾನೋತ್ತರ ಫಲಿತಾಂಶ, ತದನಂತರ ನಡೆದ ಬೆಳವಣಿಗೆಗಳು, ಮಮತಾ ಬೇಗಂ ಇದ್ದಕ್ಕಿದ್ದ ಹಾಗೆ ಬೀದಿಗೆ ಬಿದ್ದದ್ದು, ಲಾವಾರಿಶ್ ಆಗಿರೋದು, ಇನ್ನಿಲ್ಲದ ಹಾಗೆ ಉಪ್ಪಟಳವನ್ನು ಕೊಡುವ ಪ್ರಯತ್ನ ಮಾಡಿದ್ದು, ಆ ಕಡೆ MK ಸ್ಟಾಲಿನ್ ಸರ್ಕಾರ ಕುಸಿದು ಬಿದ್ದದ್ದು, TVKನ ವಿಜಯ್ ಅಧಿಕಾರ ಹಿಡಿತಾ ಇರೋದು, ಕಾಂಗ್ರೆಸ್ಸು ವಿಜಯನ ಜೊತೆಗೆ ಸಾಥ್ ಕೊಡ್ತಾ ಇರೋದು, ಸರ್ಕಾರ ರಚನೆಗೆ ಮುಂದಾಗಿರೋದು, ಈ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಅಖಿಲೇಶ್ ಯಾದವ್ ಅವರು ನಿನ್ನೆ ಪಶ್ಚಿಮ ಬಂಗಾಳಕ್ಕೆ ಹೋಗ್ತಾರೆ. ಕಲ್ಕತ್ತಾದ ಕಾಳಿಘಾಟ್ನಲ್ಲಿರುವಂಥ ಮಮತಾ ಬೇಗಂ ಅವರ ನಿವಾಸಕ್ಕೆ ಹೋಗ್ತಾರೆ. ನಾನು ನಿನ್ನೆ ಸಂಚಿಕೆಯಲ್ಲಿ ತೋರಿಸಿದ್ದೀನಿ. ಕೆಟ್ಟ ಹಳೆಯ ದಟ್ಟ ದರಿದ್ರ ಸ್ಥಿತಿಯಲ್ಲಿರುವ ಓಣಿಯಲ್ಲಿರುವಂಥ ಒಂದು ಸಾಮಾನ್ಯವಾದ ಮನೆ. ಮಮತಾ ಬೇಗಂ ಅವರು ಯಾವಾಗಲೂ ತನ್ನನ್ನು ಭೇಟಿಯಾಗಲಿ ಬರುವಂಥ ಗಣ್ಯರನ್ನು, ಅತಿಥಿಗಳನ್ನು ಅಲ್ಲೇ ಭೇಟಿಯಾಗ್ತಾರೆ. ವಾಸ ಮಾಡೋದು ಮಾತ್ರ ಅಭಿಷೇಕ್ ಬ್ಯಾನರ್ಜಿಯ 4 ಅಂತಸ್ತಿನ ಬಂಗಲೆಯಲ್ಲಿ. ಎಲ್ಲ ಐಷಾರಾಮಿ ಸೌಕರ್ಯ ಇರುವಂಥ ಮನೆ ಅದು. ವಿಷಯ ಅದಲ್ಲ. ವಿಷಯ ಅಖಿಲೇಶ್ ಯಾದವ್ ಮಾಡಿರುವಂಥ ಟ್ವೀಟ್ ಬಗ್ಗೆ. ಭಾಳ ದೊಡ್ಡ ಮಟ್ಟದ ಬೆಳವಣಿಗೆ ಆಗಿದೆ. ಚಿಂದಿ ಅಲಯನ್ಸ್ನಲ್ಲಿ ದೊಡ್ಡ ಬಿರುಕು ಮೂಡಿದೆ. ಮುಂದಿನ ದಿನಗಳಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಇದು ಭಾಳ ದೊಡ್ಡ ಮಟ್ಟದ ಕಂದರವನ್ನು ಏರ್ಪಡಿಸುತ್ತೆ. ಅದರ ಬಗ್ಗೆ ಯಾವುದೇ ರೀತಿಯ ಅನುಮಾನವನ್ನು ನೀವು ಇಟ್ಕೋಬೇಡಿ. ಇವರೆಲ್ಲರಿಗೂ ಇರೋ ಸಮಸ್ಯೆ ಏನು ಅಂತಂದರೆ, ತಾವು ಪ್ರಾದೇಶಿಕವಾಗಿದ್ದರೂ ಕೂಡ ಕೇಂದ್ರದಲ್ಲಿರುವಂಥ ನರೇಂದ್ರ ಮೋದಿಗೆ ಸೆಡ್ಡು ಹೊಡಿಬೇಕು ಅಂತ ಇವರೆಲ್ಲ ಪ್ರಯತ್ನ ಮಾಡ್ತಾರೆ. ನರೇಂದ್ರ ಮೋದಿ ಒಬ್ಬ ಗಲಿವರ್, ಇವರೆಲ್ಲ ಲಿಲಿಪುಟ್ಗಳು. ಈ ಲಿಲಿಪುಟ್ಗಳು ಸಹಸ್ರ ಸಂಖ್ಯೆಯಲ್ಲಿ ಸೇರಿದರೂ ಕೂಡ, ಏಣಿ ಇಟ್ಟುಕೊಂಡು ಹತ್ತಿದರೂ ಕೂಡ ನರೇಂದ್ರ ಮೋದಿಯವರ ಮಂಡಿಯವರೆಗೂ ಇವರು ಯಾರಿಗೂ ಬರಲಿಕ್ಕಾಗೋದಿಲ್ಲ. ಅದು ಕಳೆದ 12 ವರ್ಷಗಳಿಂದ ಸಾಬೀತಾಗಿದೆ. ಆದರೆ ಪ್ರಯತ್ನವನ್ನಂತೂ ಇವರು ಬಿಡೋದಿಲ್ಲ. ಏಕೆಂದರೆ ಇವರ ರಾಜಕೀಯ ಭವಿಷ್ಯ ಎಲ್ಲಿ ಪ್ರಾದೇಶಿಕವಾಗಿ ಮಂಕಾಗಿ ಬಿಡುತ್ತೋ ಎನ್ನುವಂಥ ಆತಂಕ ಇವರನ್ನೆಲ್ಲ ಕಾಡುತ್ತೆ. ಆದರೆ ಕಾಂಗ್ರೆಸ್ಗೆ ಹಾಗಲ್ಲ. ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ. ಯಾವ ರಾಜ್ಯದಲ್ಲೂ ಅದಕ್ಕೆ ಅಧಿಕಾರ ಇಲ್ಲ. 3 ರಾಜ್ಯಗಳನ್ನ ಹೊರತುಪಡಿಸಿ ಎಲ್ಲಿಯೂ ಅದರ ಅಸ್ತಿತ್ವ ಇಲ್ಲ, ಅದು ಬೇರೆ ವಿಚಾರ. ಆದರೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಕಾಂಗ್ರೆಸ್ಸಿನ ವರ್ಚಸ್ಸಿದೆಯಲ್ಲ, ಅದರ ಭೌಗೋಳಿಕ ಮಿತಿ ಇದೆಯಲ್ಲ, ಅದು ಇಡೀ ದೇಶಾದ್ಯಂತ ತನ್ನ ಪ್ರಭಾವಳಿಯನ್ನು ಹಂಚಿದಂಥ ಪಕ್ಷ. ಅಂಥ ಪಕ್ಷ ಸಿದ್ಧಾಂತವನ್ನು ಗಾಳಿಗೆ ತೂರಿ ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡಂಥ ಪಕ್ಷವನ್ನೇ ಬದಿಗೆ ಸರಿಸಿ, ತನಗೆ ಸಂಕಷ್ಟವಿದ್ದಾಗ ಸಾಥ್ ಕೊಟ್ಟಂಥ ಪಕ್ಷವನ್ನೇ ಬಿಟ್ಟು ಕೇವಲ ಅಧಿಕಾರಕ್ಕಾಗಿ ತಮಿಳುನಾಡಿನಲ್ಲಿ TVK ಜೊತೆ ಕೈ ಜೋಡಿಸಿದೆಯಲ್ಲ, ಅದು ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡದಾದಂಥ ಕಂದರವನ್ನು, ಬಿರುಕನ್ನು ಏರ್ಪಡಿಸ್ತಾ ಇದೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಚಿಂದಿ ಅಲಯನ್ಸ್ ಅನ್ನೋದು ನಿಜವಾದ ಚಿಂದಿಯಾಗಿ ಹೋಗುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಈ ಕನ್ನಿಮೋಳಿ ಅಂತ ಸಂಸದೆ, DMK ಪಕ್ಷದ ಸಂಸದೆ, ಜೈಲಿಗೆ ಹೋಗಿದ್ರು, ನಿಮ್ಗೆ ಗೊತ್ತಿದ್ದವರು 2G 3G ಸ್ಕ್ಯಾಮ್ ಸಂದರ್ಭದಲ್ಲಿ. ಆಕೆ ನಿನ್ನೆ ಲೋಕಸಭಾ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಅವರು ಹೇಳ್ತಾರೆ, ನಮಗೆ ಮುಂದೆ ಬರುವಂಥ ಸಂಸತ್ ಅಧಿವೇಶನದಲ್ಲಿ ಸಂದರ್ಭದಲ್ಲಿ ನಾವು ಈ ಇಂಡಿಯಾ ಅಲಯನ್ಸ್ನ ಕಾಂಗ್ರೆಸ್ ಪಕ್ಷದ ಜೊತೆ ನಮ್ಮ ಆಸನಗಳಿದಾವಲ್ಲ, ಆ ಆಸನಗಳಲ್ಲಿ ನಮ್ಮ ಜೊತೆ ಕಾಂಗ್ರೆಸ್ಸನ್ನು ಸೇರಿಸ್ಬಿಡಿ, ನಮಗೆ ಪ್ರತ್ಯೇಕವಾದಂಥ ಆಸನದ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಕೇಳಿದ್ದಾರೆ. ಭಾಳಷ್ಟು ಜನರಿಗೆ ಗೊತ್ತಿರೋದಿಲ್ಲ, ಸಂಸತ್ನಲ್ಲಿ ಕೂತಿರುವಂಥ ಆಸನಗಳಿದಾವಲ್ಲ, ಅದನ್ನು ಅಲೋಕೇಟ್ ಮಾಡಲಾಗಿರುತ್ತೆ. ಆಡಳಿತ ಪಕ್ಷಕ್ಕೆ ಈ ಭಾಗ, ವಿರೋಧ ಪಕ್ಷಕ್ಕೆ ಈ ಭಾಗ, ಸ್ವತಂತ್ರರಿಗೆ ಈ ಭಾಗ, ಅಲ್ಫಾಬೆಟಿಕಲ್ ಆರ್ಡರ್ಗಳಲ್ಲಿ ಆಸನಗಳನ್ನು ಜೋಡಿಸಲಾಗಿರುತ್ತೆ. ಹೀಗಾಗಿ ಅಲ್ಲಿ ಇರುವಂಥ ಲೋಕಸಭಾ ಅಧ್ಯಕ್ಷರಿಗೆ ಯಾರು ಎಲ್ಲಿ ಏನು ಕೂತು ಮಾತಾಡ್ತಾರೆ ಅನ್ನೋದು ಇಲ್ಲಿ ಹೆಸರು ಕಾಣಿಸ್ತಾ ಇರುತ್ತೆ. ಇಲ್ಲಿ ಹೋದ್ರೆ 543 ಜನರ ಹೆಸರು ನೆನ್ಪಿಡೋದು ಭಾರಿ ಕಷ್ಟದ ಕೆಲಸ. ಇರಲಿ, ವಿಷಯ ಅದಲ್ಲ.
ರಾಹುಲ್ ಗಾಂಧಿ ಏನು ಮಾಡಿದರು, ಯಾವಾಗ ತಮಿಳುನಾಡಿನಲ್ಲಿ DMK ಅನ್ನೋದು ಸಂಪೂರ್ಣವಾಗಿ ನಿಶ್ಚೇಷ್ಟಿತಗೊಂಡಿತು, ಹೈರಾಣಾಗಿ ಹೋಯಿತು, ಬೀದಿಗೆ ಬಿತ್ತು, ಈಗ ನಾನು ತಮಿಳುನಾಡಿನಲ್ಲಿ ಇವ್ರ ಜೊತೆ ಇದ್ದರೆ ನಮಗೆ ಯಾವುದೇ ರೀತಿಯ ಲಾಭ ಇಲ್ಲ, ಫಾಯ್ದೆ ಇಲ್ಲ ಅಂತ ಸ್ಪಷ್ಟ ಆಗಿಬಿಡುತ್ತೆ. ತಕ್ಷಣ ಆ ಕಡೆ ಮಲ್ಲಿಕಾರ್ಜುನ ಮುತ್ಯಾಗೆ, ಈ ಕಡೆ ಚಿದಂಬರಂಗೆ ಇಬ್ಬರಿಗೂ ಕ್ಯಾಕರಿಸಿ ಉಗೀತಾರೆ. ನಿಮ್ಮ ಮಾತನ್ನು ಕೇಳಿಕೊಂಡು ನಾನು DMK ಜೊತೆ ಅಲಯನ್ಸ್ ಮಾಡಿಕೊಂಡೆ ಚುನಾವಣೆಗಿಂತ ಮುಂಚೆ. ನಾನು ಅವತ್ತು ನಿಮಗೆ ಮುನ್ಸೂಚನೆಯನ್ನು ಕೊಟ್ಟಿದ್ದೆ, ಈತ ಸೂಪರ್ ಸ್ಟಾರು, ಈತ ಆಡಳಿತ ವಿರೋಧಿ ಅಲೆ ಇರುವಂಥ DMKಗಿಂತ ವಾಸಿ ಅಂತ ನಾನು ಹೇಳಿದ್ದೆ. ನನಗೆ ಕಾನ್ಫರೆನ್ಸ್ ಕಾಲ್ ಹಾಕಿ ನಮ್ಮ ಅಮ್ಮನ ಜೊತೆ ಕನೆಕ್ಟ್ ಮಾಡಿಸಿ, ನೀವು ಅನಗತ್ಯವಾಗಿ ದೊಡ್ಡ ರಾಜಕೀಯ ಪಾಂಡಿತ್ಯ ಇರುವವರ ಹಾಗೆ DMK ಜೊತೆ ನಮ್ಮನ್ನು ಜೋಡಿಸಿದ್ರಿ. ಈಗ ಅಧಿಕಾರ ಹಿಡಿಯುವ ಸಂದರ್ಭದಲ್ಲಿ ನಾವು DMK ಜೊತೆ ನಿಂತರೆ ಮುಂದಿನ 5 ವರ್ಷಗಳಲ್ಲಿ ನಮಗೆ ತಮಿಳುನಾಡಿನಲ್ಲಿ ಭವಿಷ್ಯವೇ ಇರೋದಿಲ್ಲ. ಮೊದಲೇ ನಮ್ಮ ಪಕ್ಷ ಯಾವ ರಾಜ್ಯದಲ್ಲಿಯೂ ಇಲ್ಲ. ಈಗ ಅಡ್ಡಕತ್ತರಿಯಲ್ಲಿ ವಿಜಯ್ ಸಿಲುಕಿ ಹಾಕಿಕೊಂಡಿದ್ದಾನೆ. ಆತನಿಗೆ ಏನು ಮಾಡಿದರೂ ಸಂಖ್ಯಾಬಲ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಸೋತು ಹೈರಾಣಾಗಿದೆ. ತಮಿಳುನಾಡಿನಲ್ಲಿ ಒಂದೇ ಒಂದು ಸೀಟ್ ಇದೆ. ನಮ್ಮ 5 ಸೀಟುಗಳಿಗೆ ಬಹಳಷ್ಟು ಬೆಲೆ ಇದೆ. ಯಾಕೆಂದರೆ ಈ ರೀತಿ ಹೆಚ್ಚು ಸೀಟು ಬಂದಂಥ ಬೇರೆ ಪಕ್ಷಗಳೇ ಇಲ್ಲ. CPIಗೆ 2, CPMಗೆ 2, CVKಗೆ 2, ಎಲ್ಲರಿಗೂ 2 ಸೀಟುಗಳು, 1 ಸೀಟ್ ಬಂದಿರೋದು. ಅತಿ ಹೆಚ್ಚು ಸೀಟು ಅಂದರೆ ನಮ್ಮದು ಒಂದೇ ಇರೋದು, ADMK ಬಿಟ್ಟರೆ. ಈಗ ನಾವು ಯಾವುದೇ ನಿಬಂಧನೆ ಹಾಕಿದರೂ ಕೂಡ ವಿಜಯ್ ಒಪ್ಪಲೇಬೇಕಾದ ಅನಿವಾರ್ಯತೆ ಇದೆ. ದಳಪತಿ, ನೀವು ಆತನ ಜೊತೆ ಮಾತುಕತೆಯನ್ನು ನಡೆಸಿ, ರಾಜ್ಯಸಭಾ ಸದಸ್ಯತ್ವವನ್ನು ಕೇಳಿ, ಲೋಕಸಭೆಯ ನಮ್ಮ ಜೊತೆ ಸೇರ್ಕೋಬೇಕು ಅಂತ ಹೇಳಿ, ಮುಂದಿನ ಚುನಾವಣೆಯಲ್ಲಿ ಶಾಶ್ವತವಾದ ಮೈತ್ರಿ ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಸಾಧ್ಯ ಆದರೆ ಡೆಪ್ಯೂಟಿ CM ಒಂದು ನಮಗೆ ಸಿಗಬೇಕು, ಜೊತೆಗೆ 2-3 ಜನ ಸಚಿವರು ನಿಮ್ಮ ಸಂಪುಟದಲ್ಲಿರಬೇಕು ಅನ್ನುವಂಥ ಕಂಡೀಷನ್ ಹಾಕಿ, ಆತನ ಕುತ್ತಿಗೆ, ಮೂಗು, ಬಾಯಿ ಎಲ್ಲವನ್ನು ಹೆಚ್ಚಿಗೆ ಉಸಿರಾಡಲಿಕ್ಕಾಗಿರಬಾರ್ದು, ಹಂಗೆ ಮಾಡಿ ಅಂತ. ರಾಹುಲ್ ಗಾಂಧಿ ಹೇಗೆ ರಾಜಕೀಯವನ್ನು ಪ್ಲೇ ಮಾಡ್ತಾರೆ ಅನ್ನುವುದಕ್ಕೆ ತಮಿಳುನಾಡಿನ ಉದಾಹರಣೆಯನ್ನು ನೋಡ್ಬೇಕು. ಆತ ದಡ್ಡ, ಮೂರ್ಖ, ಶತದಡ್ಡ ಅಂತ ಮಾತಾಡ್ತೀವಿ ನಾವು. ಆದರೆ ಆತನ ನಡೆ, ಧೂರ್ತತನದಲ್ಲಿ ಆತನ ನಡೆ ಹೇಗಿರುತ್ತೆ ಅನ್ನೋದು ತಮಿಳುನಾಡನ್ನು ನೋಡ್ಬೇಕು ನಾವು. ತಕ್ಷಣದಲ್ಲಿ ಪ್ರವೃತ್ತರಾಗ್ತಾರೆ. ಚಿದಂಬರಂ ಮತ್ತು ಮಲ್ಲಿಕಾರ್ಜುನ ಮುತ್ಯ ಮಾತುಕತೆ ನಡೆಸ್ತಾರೆ. ಮೊದಲು ಇದ್ದಕ್ಕಿದ್ದ ಹಾಗೆ ಎಲ್ಲರಿಗಿಂತ ಮುಂಚೆ ನಮ್ಮ ಬೆಂಬಲ ವಿಜಯ್ಗೆ ಅಂತ ಹೇಳಿಬಿಡ್ತಾರೆ. ಕಾರಣ ಏನು ಅಂತ ಕೇಳಿದ್ರೆ, ಜನಾದೇಶ ಯಾವ ಪಕ್ಷದ ಜೊತೆ ಇದೆಯೋ ಅವ್ರ ಜೊತೆ ನಾವು ಸೇರ್ಕೋತೀವಿ ಅಂತ ಹೇಳ್ತಾರೆ. ಜನಾದೇಶ ಮೋದಿ ಅವ್ರಿಗೂ ಇತ್ತು, ಅವ್ರ ಜೊತೆನೂ ಸೇರ್ಕೋಬೋದಿತ್ತಲ್ಲ, ಅದಿಲ್ಲ. ಇಲ್ಲಿ ಮಾತ್ರ ನಾವು ಸೇರ್ಕೋತೀವಿ ಅಂತ ಹೇಳ್ತಾರೆ. ಪತ್ರವನ್ನು ಕಳಿಸ್ಕೊಟ್ಬಿಡ್ತಾರೆ. ಆದರೆ ದಡ್ಡ ವಿಜಯ್ ಅದರಲ್ಲಿ ಹಾಕಿರುವಂಥ ಷರತ್ತುಗಳ ಸಹಿತ ಪತ್ರವನ್ನು ರಾಜ್ಯಪಾಲ ಅರಳಿಕರ್ ಅವರು ಕೊಡ್ತಾರೆ. ಅವರು ವಾಪಸ್ ಕೊಟ್ಟು ಕಳಿಸ್ತಾರೆ. ಅದು ನಡೆದಂಥ ಬೆಳವಣಿಗೆ. ಪ್ರಶ್ನೆ ಅದಲ್ಲ. ಯಾವ ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿಯ ಈ ಧೂರ್ತ ನಡೆ ಏನಿದೆ ಅದನ್ನು ಅರ್ಥ ಮಾಡ್ಕೋತಾರೆ. ಅರ್ಥ ಮಾಡ್ಕೊಂಡು ಹೇಳ್ತಾರೆ, ನಾನು ರಾಜಕಾರಣದಲ್ಲಿ ಈ ರೀತಿಯಾದಂಥ ಮಿತ್ರದ್ರೋಹವನ್ನು, ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನು ಮಾಡುವವನಲ್ಲ ಅಂತ ರಾಹುಲ್ ಗಾಂಧಿಗೆ ಪರೋಕ್ಷವಾಗಿ ಚಾಟಿ ಏಟನ್ನು ಈ ಟ್ವೀಟ್ ಮೂಲಕ ಬೀಸ್ತಾರೆ. ಇಷ್ಟಕ್ಕೆ ಇದು ಮುಗಿಯೋದಿಲ್ಲ ಸರ್. ನಾನೀಗಾಗಲೇ ನಿಮಗೆ ಕನ್ನಿಮೋಳಿ ಪ್ರತ್ಯೇಕವಾದ ಆಸನವನ್ನು ಕೇಳಿದರು ಅಂತ ಹೇಳಿದೆ. ಇಂಡಿಯಾ ಅಲಯನ್ಸ್ ಜೊತೆ ನಾವಿಲ್ಲ ಅನ್ನುವಂಥ ಇನ್ನೊಂದು ಮಾತು ತಕ್ಷಣದಲ್ಲಿ ಬರುತ್ತೆ. ಇದಕ್ಕಿಂತ ದೊಡ್ಡ ಬದಲಾವಣೆ ಆಗುತ್ತೆ, ಕಾಯ್ತಾ ಇರಿ. ಮಮತಾ ಬೇಗಂ ಅವರು ಶಾಸಕಿ ಕೂಡ ಅಲ್ಲ. ಈಗ ಆಕೆಗೆ ಸಂಖ್ಯಾಬಲ ಇಲ್ಲ. ವಿರೋಧ ಪಕ್ಷವಾಗಿ ಆಕೆ ವಿಧಾನಮಂಡಲದಲ್ಲಿ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ ತಕ್ಷಣದಲ್ಲಿ ಅವರು ಶಿಫ್ಟ್ ಆಗೋದೇ ದಿಲ್ಲಿಗೆ. ಈಗಾಗಲೇ ಸಾಗರಿಕಾ ಘೋಷ್ ಅವರಿಗೆ ಕೇಳಿದ್ದಾರೆ, ಅವರು ರಾಜೀನಾಮೆಯನ್ನು ಕೊಡು ನೀನು, ನಾನು ರಾಜ್ಯಸಭಾ ಸದಸ್ಯತ್ವವನ್ನು ಪಡಿತೇನೆ ಅಂತ. ಸಾಗರಿಕಾ ಘೋಷ್ ಅದಕ್ಕೆ ತಾಂತ್ರಿಕವಾದ ಕಾರಣವನ್ನು ತೋರಿಸ್ತಾರೆ. ನಾನು ರಾಜೀನಾಮೆ ಕೊಟ್ಟದ್ದಾದರೆ ಮತ್ತೆ ಚುನಾವಣೆ ನಡೆಯುತ್ತೆ, ಅವಾಗ ನೇರವಾಗಿ ನೀವು ಬಂದು ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಮತ್ತೆ ಚುನಾವಣೆ ನಡೆಯುತ್ತೆ. ಚುನಾವಣೆ ನಡೆದ ಸಂದರ್ಭದಲ್ಲಿ ನಮಗೆ ಸಂಖ್ಯೆ ಇಲ್ಲದೆ ಇರೋದರಿಂದ ನಮ್ಮ ರಾಜ್ಯಸಭಾ ಸದಸ್ಯತ್ವ ಹೋಗುತ್ತೆ, ಆದ್ದರಿಂದ ನಾನು ರಾಜೀನಾಮೆ ಕೊಡೋದಿಲ್ಲ. ಆದರೆ ರಾಜ್ಯಸಭಾ ಸದಸ್ಯತ್ವ ಸಿಗದೆ ಹೋದರೂ ಕೂಡ ಮಮತಾ ಬೇಗಂ ಅವರು ಕಾನ್ಸ್ಟಿಟ್ಯೂಷನ್ ಕ್ಲಬ್ಬಿಗೆ ಬಂದು ದಿಲ್ಲಿಯಲ್ಲಿ ಸಭೆ ಮಾಡುವುದು ಗ್ಯಾರಂಟಿ. ಅಷ್ಟೇ ಅಲ್ಲ, ಯಾವ ನರೇಂದ್ರ ಮೋದಿ ತನ್ನ ಪಕ್ಕೆಲುಬನ್ನು ಪಶ್ಚಿಮ ಬಂಗಾಳದಲ್ಲಿ ಮುರಿದಿದ್ದಾರೋ ಅವರಿಗೆ ಇರುಸು ಮುರುಸು ಮಾಡುವ, ಮುಜುಗರವನ್ನುಂಟು ಮಾಡುವ, ಅವರ ಸರ್ಕಾರಕ್ಕೆ ತೊಂದರೆಯನ್ನುಂಟು ಮಾಡುವ ಧೂರ್ತ ನಡೆಗಳಿಗೆ ಆಕೆ ಈಗಾಗಲೇ ಶ್ರೀಕಾರವನ್ನು ಬರೆದಾಗಿದೆ. ಆಕೆ ಖಂಡಿತವಾಗಿ ಕಲ್ಕತ್ತಾದಲ್ಲಿದ್ದು ರಾಜಕಾರಣವನ್ನು ಮಾಡೋದಿಲ್ಲ. ಮುಂದಿನ 4 ದಿನಗಳಲ್ಲಿ ಆಗುವ ಬೆಳವಣಿಗೆಯನ್ನು ನೀವು ಗಮನಿಸಿ ನೋಡಿ ಬೇಕಾದರೆ. ಏಕೆಂದರೆ ನನಗೆ ತುಂಬ ಚೆನ್ನಾಗಿ ನೋಡಿದೆ, 2021 ಚುನಾವಣೆ ಆದ ಸಂದರ್ಭದಲ್ಲಿ, ಮತದಾನದ ಎಣಿಕೆಯಾಗಿ ಈಕೆ ಮತ್ತೆ ಅಧಿಕಾರ ಹಿಡಿದ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳವನ್ನು ಬಂದೋಬಸ್ತ್ ಮಾಡೋದು ಹೇಗೆ ಅನ್ನುವಂಥ ಆಲೋಚನೆಯನ್ನು ಈಕೆ ಮಾಡಲಿಲ್ಲ.
ಜಗದೀಪ್ ಧನ್ಕಡ್ ಪ್ರತಿ ಪ್ರದೇಶಕ್ಕೆ ಹೋಗಿ ಎಲ್ಲೆಲ್ಲಿ ಹಿಂಸಾಚಾರ ನಡೆದಿದೆ ಅದರ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ರೆ, ಈಕೆ ದಿಲ್ಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಹೋಗ್ತಾರೆ, ಮುಂಬೈಗೆ ಹೋಗಿ ಶರದ್ ಪವಾರ್ನ ಭೇಟಿ ಆಗ್ತಾರೆ, ಸಿನಿಮಾ ನಟರ ಸಂಪರ್ಕ ಮಾಡ್ತಾರೆ, ಉದ್ಧವ್ ಠಾಕ್ರೆಯನ್ನು ಭೇಟಿ ಆಗ್ತಾರೆ, ದಿಲ್ಲಿಗೆ ಹೋಗಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ಗೆ ಹೋಗಿ ಗಾಂಧಿ ಪರಿವಾರದವರು ಬಂದು ಮೀಟಿಂಗ್ ಬನ್ನಿ ಅಂತಾರೆ. ಸೋನಿಯಾ ಗಾಂಧಿ ಹೇಳ್ತಾರೆ ನಾವು ಯಾವ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಬರೋಲ್ಲ, ಬೇಕಾದ್ರೆ ನಮ್ಮ ಮನೆಗೆ ನೀವು ಬನ್ನಿ ಅಂತಾರೆ. ರಾಹುಲ್ ಗಾಂಧಿ ಮನೆಯಲ್ಲಿಲ್ಲದ ಸಂದರ್ಭದಲ್ಲಿ ಈಕೆ ಅಲ್ಲಿ ಹೋಗಿ ಭೇಟಿಯಾಗಿ ಬರ್ತಾರೆ. ಅಂದರೆ ನಾನು 2021ರಲ್ಲಿ ಇಲ್ಲಿ ನರೇಂದ್ರ ಮೋದಿಯವರಿಗೆ ಈ ರೀತಿ ಚಳ್ಳೆ ಹಣ್ಣು ತಿನ್ನಿಸಿದವಳು 2024ರಲ್ಲಿ ಲೋಕಸಭೆಯಲ್ಲೂ ನಾನು ಚಳ್ಳೆ ಹಣ್ಣು ತಿನ್ನಿಸಲಿಕ್ಕೆ ಸಮರ್ಥಳಾಗಿದ್ದೇನೆ, ಕ್ಷಮತ್ವವನ್ನು ಹೊಂದಿದ್ದೇನೆ, ನಾಯಕತ್ವದ ಗುಣ ಹೊಂದಿದ್ದೇನೆ. ನನಗೆ ನೀವು ಅವಕಾಶ ಕೊಡಿ, ನಾನು 2024ರ ಚುನಾವಣೆಯ ನೇತೃತ್ವವನ್ನು ವಹಿಸ್ತೇನೆ, ಸಾರಥ್ಯವನ್ನು ವಹಿಸ್ತೇನೆ, ಕೇಂದ್ರ ರಾಜಕಾರಣಕ್ಕೆ ನಾನು ಬರ್ತೀನಿ ಅಂತ. ಮುಂದೆ ನಡೆದ ಬೆಳವಣಿಗೆಗಳು ತಮಗೆ ಗೊತ್ತಿದ್ದಾವೆ. ಅಂದರೆ ಯಾವ ಚಿಂದಿ ಅಲಯನ್ಸ್ ಅನ್ನೋರಿಗೆ ಸಶಕ್ತವಾಗಿರಲಾರ್ದಂಥ ಒಂದು ಗುಂಪು ಇದೆಯೋ, ಒಂದು ಪಟಾಲಂ ಇದೆಯೋ, ಅಲ್ಲಿರುವಂಥ ಒಂದೊಂದೇ ಸರೀಸೃಪಗಳೇನಿದ್ದಾವೆ ಇವು ಇದ್ದಕ್ಕಿದ್ದ ಹಾಗೆ ಈಗ ತಮ್ಮ ಅಸ್ತಿತ್ವವನ್ನು ಕಳ್ಕೊತಾ ಇದ್ದಾವೆ. ತಮ್ಮ ಒಗ್ಗಟ್ಟಿನಲ್ಲಿ ತಮ್ಮ ಬಲವಿದೆ ಅನ್ನೋದನ್ನು ಮರೆತು ಹೋಗ್ತಾ ಇದ್ದಾವೆ. ವೈಯಕ್ತಿಕ ಹಿತಾಸಕ್ತಿಗೆ ಬಲಿಯಾಗುವಂಥ ನೋಡಿ, ಒಬ್ಬ ರಾಜಕಾರಣಿ ರಾಹುಲ್ ಗಾಂಧಿ ಹೀಗೆ ಮಾಡಿದಾಗ ಅಖಿಲೇಶ್ ಯಾದವ್ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾದ ಅಗತ್ಯ ಇಲ್ಲ. ಪ್ರತಿಕ್ರಿಯೆ ಕೊಡಬೇಕಾದವ್ರು ಯಾರು? ಒಂದು DMK ಅವ್ರು ಕೊಡಬೇಕು, ಅವ್ರು ಕೊಟ್ಟಾಗಿದೆ, ಬ್ಯಾಕ್ ಸ್ಟ್ಯಾಬಿಂಗ್ ಅಂತ ಹೇಳಾಗೋಯ್ತು. ಅದಕ್ಕೆ ಕನ್ನಿಮೋಳಿ ತೋರಿಸ್ಬೇಕಾದ ಪ್ರತಿಕ್ರಿಯೆಯನ್ನು ತೋರಿಸಾಗೋಯ್ತು. ಅದು ಕಾಂಗ್ರೆಸ್ ಮತ್ತು DMK ಮಧ್ಯೆ ಇರುವಂಥ ಭಿನ್ನಾಭಿಪ್ರಾಯ ಮತ್ತು ಅವರ ವೈಯಕ್ತಿಕ ಹಿತಾಸಕ್ತಿಗಳು. ಅಖಿಲೇಶ್ ಯಾದವ್ಗೆ ಇನ್ನು ಚುನಾವಣೆಯನ್ನು ಫೆಬ್ರವರಿ ಮಾರ್ಚಲ್ಲಿ ಉತ್ತರ ಪ್ರದೇಶದಲ್ಲಿ ಎದುರಿಸಬೇಕಾದ ಸಂದಿಗ್ಧತೆ ಇದೆ. ಅಲ್ಲಿ ಆತನಿಗೆ ಮುಸಲ್ಮಾನರ ಓಟುಗಳು ಬೇಕು, ಮುಸಲ್ಮಾನರ ಓಟುಗಳಿಂದನೇ ಗೆಲ್ತೀನಿ ಅನ್ನೋದು ಸುಳ್ಳು ಅಂತ ಪಶ್ಚಿಮ ಬಂಗಾಳದ ಚುನಾವಣೆ ತೋರಿಸಿ ಆಗಿ ಹೋಗಿದೆ. ಅಸ್ಸಾಂನಲ್ಲಿಯೂ ರುಜುವಾತಾಗಿದೆ, ಪಶ್ಚಿಮ ಬಂಗಾಳದಲ್ಲಿಯೂ ರುಜುವಾತಾಗಿದೆ. 30% ಮುಸಲ್ಮಾನರು ನೀವು ಒಗ್ಗಟ್ಟಾದರೆ 70% ಹಿಂದೂಗಳು ನಾವು ಒಗ್ಗಟ್ಟಾಗ್ತೀವಿ ಅಂತ ಅತ್ಯಂತ ಸಂದಿಗ್ಧವಾದಂಥ, ಅತ್ಯಂತ ಬಾಯ್ಲಿಂಗ್ ಪಾಯಿಂಟ್ ಇರುವಂಥ ಭೂಮಿಯಾದಂಥ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ಒಗ್ಗಟ್ಟಾಗಿ ತೋರಿಸ್ಬಿಟ್ಟಿದ್ದಾರೆ. 30%ಇಂದ ವೋಟಿಂಗ್ ಶುರುವಾಗತ್ತೆ ಮಮತಾ ಬೇಗಮ್ದು ಅಂತ ದೊಡ್ಡದಾದಂಥ ನರೇಟಿವ್ ಇತ್ತು ದೇಶದಲ್ಲಿ. ಭಾರತೀಯ ಜನತಾ ಪಾರ್ಟಿ 1%ಇಂದ ಶುರು ಮಾಡುವಾಗ 30%ಇಂದ ಮಮತಾ ಬೇಗಮ್ ಶುರು ಮಾಡ್ತಾರೆ ಅಂತ. ಆದರೆ ಮುಸಲ್ಮಾನರ ವೋಟ್ ಬ್ಯಾಂಕ್ ಅನ್ನುವುದನ್ನು ಮೀರಿ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವವನ್ನು ಇದ್ದಕ್ಕಿದ್ದ ಹಾಗೆ ಧ್ರುವೀಕರಿಸಿ ನಾವು ಒಂದಾದರೆ ಏನು ಮಾಡಬಹುದು ಅನ್ನೋ ತೋರಿಸಾಗಿ ಹೋಗಿದೆ. ಹೀಗಾಗಿ ಈತ ಮುಸಲ್ಮಾನರ ಮತದ ಮೇಲೆ ನಿರ್ಭರ ಆಗಲಿಕ್ಕೆ ಅಖಿಲೇಶ್ ಯಾದವ್ಗೆ ಸಾಧ್ಯವೇ ಇಲ್ಲ. ಎರಡನೇದು ಯಾದವರ ಮತಗಳು 34% ಇರುವಂಥ ಯಾದವರ ಪರ್ಸೆಂಟ್ ಇದೆ, ಅದು 44% ಬಿಹಾರದಲ್ಲಿ ಫೇಲ್ಯೂರ್ ಆಗಿದೆ. ಯಾದವರನ್ನೇ ನೆಚ್ಚಿಕೊಂಡು ಈತ ಚುನಾವಣೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಜಾಟವರು, ಆಮೇಲೆ ಪಶ್ಚಿಮ ಉತ್ತರ ಪ್ರದೇಶದಲ್ಲಿರುವಂಥ ಜಾಟರು ಅಂದರೆ ರೈತ ವರ್ಗ, ಒಕ್ಕಲಿಗ ವರ್ಗ, ರಾಜ್ಭರ್ಗಳು, ಇವರೆಲ್ಲರೂ ಕೂಡ ಈ ಬಾರಿ ಅಖಿಲೇಶ್ ಯಾದವ್ ಜೊತೆ ಅಲ್ಲ. ಓಂ ಪ್ರಕಾಶ್ ರಾಜ್ಭರ್ ಇಲ್ಲ, ಜಯಂತ್ ಇಲ್ಲ, ಈತ ಏಕಾಂಗಿ. ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಸೇರಿ 37 ಸ್ಥಾನಗಳನ್ನು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಗೆದ್ದಂಥ ಮನುಷ್ಯ, ಅವ್ರಿಗಾರು ಇವ್ರಿಗೆ 37. ಹಾಗಿರುವಾಗ ಈತ 39 ಸ್ಥಾನ ಅನ್ಕೋತೀನಿ. ಈತ ಇನ್ನೂ ರಾಜಕೀಯದ ಮುಂದಿನ ದಿನಗಳ ಬಗ್ಗೆ ಸ್ಪಷ್ಟತೆ ಇಲ್ಲದೇ ಇರುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿಗೆ ಸಡ್ಡು ಹೊಡೆಯುವ ಅಗತ್ಯ ಇತ್ತ, ಮಾತನಾಡಬೇಕಾದ ಅಗತ್ಯ ಇತ್ತ, ಆತನಿಗೆ ಟಾಂಟ್ ಕೊಡಬೇಕಾದ ಅಗತ್ಯತೆ ಇತ್ತ. ರಾಜಕೀಯದಲ್ಲಿ ಇದರ ಕುರಿತಾಗಿ ಭಾಳ ದೊಡ್ಡ ಮಟ್ಟದ ವಿಶ್ಲೇಷಣೆ ನಡೀತಾ ಇದೆ. ಅಖಿಲೇಶ್ ಯಾದವ್ ತಕ್ಷಣದಲ್ಲಿ ಪ್ರತಿಕ್ರಿಯೆ ನೀಡುವುದು ಆತನ ಗುಣ. ಮೊನ್ನೆ ಇದ್ದಕ್ಕಿದ್ದ ಹಾಗೆ ಬಜರಂಗಿಯ ಚಿತ್ರವನ್ನು ಈತ ಹಾಕೋತಾನೆ. ಹನುಮಾನ್ ಚಾಲೀಸಾದ 2 ಸಾಲುಗಳನ್ನು ಬರಿತಾನೆ ಪಶ್ಚಿಮ ಬಂಗಾಳದ ಚುನಾವಣೆ ಫಲಿತಾಂಶ ಬಂದ ಸಂದರ್ಭದಲ್ಲಿ. ಯಾವ ಸಮಾಜವಾದಿ ಪಾರ್ಟಿ ರಾಮಾಯಣದ ಕೃತಿಯನ್ನು ಸುಡ್ತಾ ಇತ್ತೋ ಅಂಥ ಸಮಾಜವಾದಿ ಪಾರ್ಟಿ ಹಿಂದುತ್ವದ ಪರವಾಗಿ ನಾವು ಇದ್ದೀವಿ ಅಂತ ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಹಿಂದೂಗಳಿಗೆ ಅಖಿಲೇಶ್ ಯಾದವ್ ಏನಂತ ತುಂಬ ಚೆನ್ನಾಗಿ ಗೊತ್ತು. ಆತ ಮುಸಲ್ಮಾನರ ಯಾಮಾರಿಸಬಹುದೇ ವಿನ ಹಿಂದೂಗಳನ್ನ ಯಾಮಾರಿಸಲಿಕ್ಕೆ ಆಗೋದಿಲ್ಲ. ಜಾತಿಯ ಲೆಕ್ಕಾಚಾರದಲ್ಲಿ ಯಾಮಾರಿಸಬಹುದೇ ವಿನ ಧರ್ಮದ ಲೆಕ್ಕದಲ್ಲಿ ಯಾಮಾರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದೆಲ್ಲವೂ ಗೊತ್ತಿಲ್ಲಾರ್ದಂಥ ಅರೆಬೆಂದಂಥ ರಾಜಕಾರಣಿಯಾಗಿ ಅಖಿಲೇಶ್ ಯಾದವ್ ತನ್ನ ಟ್ವೀಟನ್ನು ಮಾಡಿದ್ದಾನೆ. ಇದರ ಫಲಶ್ರುತಿ ಮುಂದಿನ ದಿನಗಳಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿಯೂ ಆಗತ್ತೆ, ಉತ್ತರ ಪ್ರದೇಶದ ಚುನಾವಣೆಯಲ್ಲಿಯೂ ಆಗತ್ತೆ. ಭಾಳಷ್ಟು ಜನ ನಮ್ಮ ಸಾಮಾಜಿಕ ಪರಿವಾರದ ಬಂಧುಗಳು ಹೇಳ್ತಾ ಇದ್ದಾರೆ, ಇವತ್ತು ಸಂಚಿಕೆಗಳನ್ನು ಜಾಸ್ತಿ ಮಾಡಿ, ವಿಜಯದು ಇನ್ನೂ ಸಂದಿಗ್ಧತೆಯಲ್ಲಿದೆ, ಆತ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಕಡೆ ಸುವೇಂದು ಅಧಿಕಾರಿಯವರ ದೊಡ್ಡ
ವಿಜಯೋತ್ಸವದ ಬಗ್ಗೆ ಮಾತಾಡಬೇಕು, ಬೇರೆ ಬೇರೆ ವಿದ್ಯಮಾನಗಳು ನಡೀತಾ ಇದ್ದಾವೆ, ಹೆಚ್ಚು ಸುದ್ದಿಗಳನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸಾಧ್ಯವೋ ಅಷ್ಟು ಸುದ್ದಿಗಳನ್ನು ನೀಡುವ ನಿರಂತರ ಪ್ರಯತ್ನದಲ್ಲಿ ನಾವಿದ್ದೇವೆ. ಧಾವಂತ ಇಲ್ಲ, ಸಹಜವಾಗಿ ನಾವು ಮಾಡುವುದನ್ನು ಮಾಡೋಣ. ನಮ್ಮ ಸಂವೇದನಾಶೀಲತೆ ಎಂದೂ ಕಡಿಮೆಯಾಗುವ ಪ್ರಶ್ನೆಯೇ ಇಲ್ಲ. ಮುಂದಿನ ಸಂಚಿಕೆಯಲ್ಲಿ ಎಲ್ಲ ವಿಷಯಗಳನ್ನು ಇವತ್ತು ರಾತ್ರಿ ಒಳಗಾಗಿ ತಮಗೆ ತಲುಪಿಸುವಂಥ ನಿಸ್ಪೃಹವಾದ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ವಿನೀತನಾಗಿ ತಮ್ಮ ಮುಂದೆ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.